ಬಿಗ್ ಬಾಸ್ ಕನ್ನಡ ಸೀಸನ್ 12ರ 3ನೇ ವಾರ ಸಾಗ್ತಾ ಇದೆ. ದೊಡ್ಡ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಈ ವಾರ ಬಹುಮುಖ್ಯವಾಗಿದೆ. ಯಾಕಂದ್ರೆ ಇದೇ ವಾರ ಬಿಬಿಕೆ 12ರ ಮೊದಲ ಫಿನಾಲೆ ನಡೆಯಲಿದೆ. ಇದೇ ಶನಿವಾರ ಹಾಗೂ ಭಾನುವಾರ ಮಿಡ್ ಸೀಸನ್ ಫಿನಾಲೆ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಯಾರೂ ಊಹಿಸಿರದ ಟ್ವಿಸ್ಟ್ ಇರಲಿದೆ. ಈಗಾಗಲೇ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಸ್ಪಂದನ ಸೋಮಣ್ಣ ಹಾಗೂ ಮಾಳು ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ದಾರೆ. ಇನ್ನೋರ್ವ ಸ್ಪರ್ಧಿ ಯಾರು ಅನ್ನೋದು ನೋಡಬೇಕಿದೆ. ಇದರ ಮಧ್ಯೆ ವಾರದ ಮೊದಲ ದಿನವೇ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಶಾಕಿಂಗ್ ಅಂದ್ರೆ ಈ ವಾರ ಮನೆಯಿಂದ ಹೊರ ಹೋಗೋದಕ್ಕೆ ಫಿನಾಲೆ ಕಂಟೆಸ್ಟೆಂಟ್ ಬಿಟ್ಟು ಉಳಿದ ಎಲ್ಲಾ 13 ಮಂದಿ ನಾಮಿನೇಟ್ ಆಗಿದ್ದಾರೆ. 4 ಮಂದಿ ಫೈನಲಿಸ್ಟ್ ಆಗಿರೋದ್ರಿಂದ ಅವರಿಗೆ ಇಮ್ಯುನಿಟಿ ಕೂಡ ಸಿಕ್ಕಿದೆ. ಆದ್ರಿಂದ ಅವರು ನಾಮಿನೇಷನ್ ಇಂದ ಬಚಾವಾಗಿದ್ದಾರೆ. 13 ಸ್ಪರ್ಧಿಗಳನ್ನು ನೇರವಾಗಿ ಸ್ವತಃ ಬಿಗ್ ಬಾಸ್ ಅವರೇ ನಾಮಿನೇಟ್ ಮಾಡಿದ್ದಾರೆ. ಸದ್ಯ 13 ಮಂದಿ ನಾಮಿನೇಟ್ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಮಂದಿಗೆ ಗೇಟ್ ಪಾಸ್ ಸಿಗಲಿದೆಯೋ ಗೊತ್ತಿಲ್ಲ. 3ನೇ ವಾರ ಮಾಸ್ ಎಲಿಮಿನೇಷನ್ ನಡೆಯಲಿದೆ ಅಂತ ಮೊದಲೇ ಹೇಳಿದ್ರು. ಅದರಂತೆ ದೊಡ್ಡ ಸಂಖ್ಯೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯೂ ಆಗಲಿದೆ ಅಂತ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ. ಮೊದಲನೇ ವಾರ ಫಿನಾಲೆ ನಡೆಯಲಿದೆ. ಡಾನ್ಸ್, ಸ್ಕಿಟ್, ಕಾಮಿಡಿ ಇರತ್ತೆ ಅಂತ ಸ್ಪರ್ಧಿಗಳು ಭಾವಿಸಿದ್ರು. ಅದರ ಜೊತೆಗೆ ಮಾಸ್ ಎಲಿಮಿನೇಷನ್ ಇರತ್ತೆ. ಯಾವಾಗ ಬೇಕಿದ್ರೂ ಎಲಿಮಿನೇಷನ್ ಆಗಬಹುದು ಅಂತ ಬಿಗ್ ಬಾಸ್ ಶಾಕ್ ನೀಡಿದ್ದಾರೆ. ಸ್ಪರ್ಧಿಗಳ ಸಹಕಾರದಿಂದ ಫೈನಲಿಸ್ಟ್ ಆದ ಕಾಕ್ರೋಚ್ ಸುದಿ, ಸ್ವಂತ ಶ್ರಮದಿಂದ ಅಶ್ವಿನಿ ಗೌಡ ಮತ್ತು ಜನರಿಂದ ಸೆಲೆಕ್ಟ್ ಆಗಿ ಫೈನಲಿಸ್ಟ್ ಆದ ಸ್ಪಂದನ, ಮಾಳುಗೆ ಶುಭಾಶಯಗಳು. ಈ ಮನೆಯಲ್ಲಿ 100 ದಿನ ಇದ್ದು ಗೆಲ್ಲೋದಕ್ಕೆ ವೈಯಕ್ತಿಕ ಸಾಮರ್ಥ್ಯ, ಮನೆಯವರ ಜೊತೆಗಿನ ಮೈತ್ರಿ ಹಾಗೂ ಜನರ ಪ್ರೀತಿ, ಅಭಿಮಾನ ಮುಖ್ಯ ಅಂತ ಫೈನಲಿಸ್ಟ್ಗಳು ಸಾಬೀತುಪಡಿಸಿದ್ದಾರೆ. ಫಿನಾಲೆ ವಾರ ಅಂದ್ರೆ ಸಾಕಷ್ಟು ಫನ್ ಇರತ್ತೆ ಅಂದುಕೊಂಡಿದ್ರೆ ಅದನ್ನು ಇಲ್ಲಿಗೆ ಮರ್ತ್ಬಿಡಿ. ಕಾರಣ ಈಗಾಗಲೇ ಮನೆಯಲ್ಲಿರುವ 4 ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸದಸ್ಯರು ಈ ಕ್ಷಣವೇ ನಾಮಿನೇಟ್ ಆಗಿದ್ದೀರಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಯಾವಾಗ ಬೇಕಾದರೂ ನಡೆಯಲಿರುವ ಈ ಎಲಿಮಿನೇಷನ್ ನಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾದ್ರೆ ಈ ಮನೆಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮುಂದಿನ ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡೋದು ತುಂಬಾ ಮುಖ್ಯ. ಈ ಕ್ಷಣದಿಂದ ನಿಮ್ಮೆಲ್ಲರ ಆಟದ ಲಗಾಮು ನಿಮ್ಮ ಕೈಯಲ್ಲೇ ಇದೆ. ಎಲ್ರಿಗೂ ಶುಭವಾಗಲಿ ಎನ್ನುವ ಸಂದೇಶವನ್ನ ಬಿಗ್ ಬಾಸ್ ನೀಡಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.